ಅದಕ್ಕೆ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಳೋದಕ್ಕೆ ನನ್ನ ತಂಡ ನನಗೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಇದು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ವಯಸ್ಸಿಗೆ ಮೀರಿದ ಕ್ಯಾರೆಕ್ಟರ್ ಇದು, ಅದೊಂದು ಮೆಚುರಿಟಿನ ಪುಲ್ ಆಫ್ ಮಾಡೋಕ್ಕೆ ಆಗುತ್ತೆ. ಯಾಕಂದರೆ ಈಗ ತಾನೇ ಓದಿ ಮುಗಿಸ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದವಳು. ಖಂಡಿತವಾಗ್ಲೂ ಒಬ್ಬ ಮನೆ ಮಗ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನೋಡಿರೋ ತರ ಆಗಬೇಕು. ನಮ್ಮ ಅಕ್ಕಪಕ್ಕದಲ್ಲೇನೋ ಇದ್ದಾನೆ, ಇಲ್ಲೇ ಇವನೇನೋ ಜೀವಿಸ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕು. ಅದಕ್ಕೆ ಸರಿಯಾಗಿ ಇದು ಖಂಡಿತವಾಗ್ಲೂ ಜನರ ಮನ ಮುಟ್ಟುತ್ತೆ ಅನ್ನೋಂಥ ಒಂದು ಇದರಲ್ಲಿ ಡಿಸೈನ್ ಮಾಡಿರುವಂಥ ಪಾತ್ರ. ಅಣ್ಣಯ್ಯ ಅನ್ನುವಂಥದ್ದು ಒಂದು ಹೊಸ ಸೀರಿಯಲ್ ಬರ್ತದೆ. ಝೀ ಕನ್ನಡದ ಎಲ್ಲ ಸೀರಿಯಲ್ಗಳು, ಬಹುತೇಕ ಸೀರಿಯಲ್ಗಳು ಎಲ್ಲವೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸೀರಿಯಲ್ಗಳೇ. ಅಣ್ಣಯ್ಯ ಸೀರಿಯಲ್ನ ಗ್ಲಿಮ್ಸ್ ಅಂದರೆ ಟೀಸರ್ಸು, ರಿಲೀಸ್ ಆಗಿರ್ತಕ್ಕಂಥ ಪ್ರೋಮೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದೊಂದು ಬ್ಲಾಕ್ ಬಸ್ಟರ್ ಸೀರಿಯಲ್ ಆಗುತ್ತೆ ಅಂತ. ನನ್ನ ಜೊತೆ 4 ಜನ ಕಿರುತೆರೆ ನಾಯಕರಿದ್ದಾರೆ, ಅಣ್ಣಯ್ಯ ಸೀರಿಯಲ್ನ ಸಹೋದರಿಯರು ಇವರು. ಸೊ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ನಾನು ಕೊಡೋದಕ್ಕಿಂತ ಅವ್ರ ಬಗ್ಗೆ ಅವರೇ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವರ ಕರಿಯರು, ಅವರ ಹಿನ್ನೆಲೆ ಏನು, ಈ ಸೀರಿಯಲ್ಗೆ ಹೇಗೆ ಸೆಲೆಕ್ಟ್ ಆದರು, ಪ್ರೋಮೋ ನೋಡಿದ ಮೇಲೆ ಅವರನ್ನು ಅವರು ತೆರೆ ಮೇಲೆ ನೋಡ್ಕೊಂಡ್ಮೇಲೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನನ್ನ ಹೆಸರು ಪ್ರತೀಕ್ಷಾ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಅದಲ್ಲದೆ ನಾನು ಮಾಸ್ಟರ್ಸ್ ಕೂಡ ಮಾಡಿದ್ದೀನಿ. ನಾನೊಂದು ಕಾರ್ಪೊರೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ. ಒಂದಿನ ನನಗೆ ಸುಪ್ರೀತಾ ಅಕ್ಕ ಕಾಲ್ ಮಾಡಿ ಈ ಥರದ್ದೊಂದು ಪಾತ್ರ ಇದೆ, ಸುಮಾರು ರಿಫೈನ್ ಆದಮೇಲೆ ಇದೊಂದು ಪಾತ್ರ ಬರೆದಿರೋದು, ಇದನ್ನು ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ರು. ಏನಕ್ಕೆ ನಾನು ಅಂದರೆ 2 ಸತಿ ಯೋಚನೆ ಮಾಡದೇ ಇದ್ದಿದ್ದಂತೂ ಹೌದು, ಬಿಕಾಸ್ ಸುಪ್ರೀತಾ ಅಕ್ಕ ಅಂತ ಹೇಳಿ ನಾವು ಒಟ್ಟಿಗೆ ರಂಗಭೂಮಿಲಿ ಇದ್ದಿದ್ದರಿಂದ. ಅದಲ್ಲದೇ ನನಗೆ ಒಂದು ಸತಿ ಏನಕ್ಕೆ ಯೋಚನೆ ಮಾಡಬೇಕಾಯ್ತು ಅಂದರೆ, ಇದು ಕಂಪ್ಲೀಟಾಗೆ ಗುಂಡಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್, ರಶ್ಮಿ ಅಂತ ಹೆಸರಿದ್ರು ಗುಂಡಮ್ಮ ಅಂತೆಲ್ಲ ಕರಿತಾ ಇರ್ತಾರೆ. ಆಮೇಲೆ ಅವಳಿಗೆ ಬರೋ ಚಾಲೆಂಜಸ್ ಏನು, ತಿನ್ನೋಕ್ಕೆ ತುಂಬ ಇಷ್ಟ ಇರುತ್ತೆ, ಹಾಗಂತ ಹೇಳಿ ಈ ಆಕಾರನ ಮೇಂಟೈನ್ ಮಾಡೋವಂಥದ್ದು ಅದೆಲ್ಲದನ್ನು ಚಾಲೆಂಜಸ್ ಇತ್ತು. ನನಗೆ 1 ಇಂಚ್ ಕೂಡ ಆ ಕಡೆ ಈ ಕಡೆ ಆಗೋಂಗಿರಲಿಲ್ಲ, ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕಿತ್ತು. ಸೊ ಅದೆಲ್ಲದನ್ನು ನೋಡಿ ನಾನು ಖಂಡಿತ ಒಪ್ಕೊಂಡಿದ್ದಂತೂ ಹೌದು, ಬಟ್ ಇವತ್ತಿನವರೆಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇರೋದು ಅಕ್ಕ. ಅವರು ನನಗೆ ಕೊಡ್ತಾ ಇರೋ ಇನ್ಪುಟ್ಸಿಂದ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಅದಲ್ಲದೇ ನಮ್ಮ ಮೊದಲನೇ ಅಕ್ಕ ರತ್ನ ಅಂತಿದ್ದಾರೆ, ಅವರು ನಾನು ಒಂದೇ ಕಾಲೇಜಲ್ಲಿ ಓದಿದ್ದು. ಸೊ ಇಲ್ಲಿ ಬಂದ ಮೇಲೆ ಮತ್ತೆ ರೀಯುನೈಟ್ ಆದ್ವಿ. ಸೊ ಹೀಗೆ ನಡೀತಾ ಇದೆ, ಎಲ್ಲರೂ ಒಂದೇ ಒಂದು ಕುಟುಂಬದ ಥರ ಇದ್ದೀವಿ. ಅಣ್ಣನೂ ಅಷ್ಟೇ, ರಿಯಲ್ ಲೈಫಲ್ಲೂ ನಮ್ಗೆ ಅಣ್ಣನ ಥರನೇ ಇದ್ದಾನೆ. ಅವನ ಹೆಸರಿಟ್ಟು ಕರೆಯೋಕ್ಕಿಂತ ಅಣ್ಣ ಅಂತ ಕರೆಯೋದೇ ಹೆಚ್ಚಾಗಿದೆ ಇವಾಗ. ಸೊ ಒಳ್ಳೆ ಬಾಂಡಿಂಗ್ ಇದೆ. ಸೀರಿಯಲ್ ಕೂಡ ನೀವು ನೋಡ್ತೀರಾ, ಅದರದ್ದು ಪ್ರಾಡಕ್ಟ್ನ ನೀವು ನೋಡ್ತೀರಾ, ಹಾಗೆ ನಮಗೆ ಪ್ರೋತ್ಸಾಹಿಸಿ ಅದನ್ನು ಇಷ್ಟಪಡಿ ಅಂತ ಕೇಳ್ಕೊತೀನಿ. ಈಗ ಅಂದರೆ ಇದು ನೀವು ಬೇಜಾರಾಗಲ್ಲ ಅಂದರೆ ಮಾತ್ರ ಕೇಳ್ತೀನಿ, ಯಾಕಂದರೆ ಬ್ರಹ್ಮಗಂಟು ಧಾರಾವಾಹಿಯಿಂದ ನಾವು ಗುಂಡಮ್ಮನ ಅಷ್ಟೇ ಪ್ರೀತಿ ಮಾಡ್ತೀವಿ. ಇಲ್ಲಿ ವೆಯ್ಟು ಹೈಟು ಎಲ್ಲ ಮ್ಯಾಟರೇ ಅಲ್ಲ, ಅವರವರ ಅಭಿನಯ. ಸೊ ಜನ ಮೆಚ್ಕೊಂಡ್ರೆ ಅವ್ರನ್ನ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಈಗ ನಮಗೆ ಇದು ಸೆಕೆಂಡ್ ಸೀಕ್ವೆಲ್ ಗುಂಡಮ್ಮ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಪ್ರೀತಿಯಿಂದ ಗುಂಡಮ್ಮ ಅಂತಂದಾಗ ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅನ್ನೋಂಥದ್ದು. ನನಗೆ ಮೊದಲನೇದಾಗಿ ಸುಪ್ರೀತಾ ಅಕ್ಕ ತೊಗೊಂಡಿದ್ದು ಒಂದು ಕ್ಲಾಸ್ ಅಂತ ಏನಂತಂದರೆ, ಇವಾಗ ನಾವು ಸ್ವಲ್ಪ ಓದಿ ಜಾಸ್ತಿ ಅರ್ಥ ಮಾಡಿಕೊಂಡು ಈ ಬಾಡಿ ಶೇಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತಲ್ಲ, ಅದನ್ನು ತುಂಬ ನಾನಂತೂ ತುಂಬ ಯಾರು ಏನೇ ಕರೆದ್ರೂ ನಂಗೆ ಬಾಡಿ ಶೇಮ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಸೋದು, ಅಷ್ಟು ಇನ್ಸೆಕ್ಯೂರ್ ಆಗಿದ್ದೆ. ಸೊ ಆ ಇನ್ಸೆಕ್ಯೂರಿಟಿಯಿಂದ ಆಚೆ ಬಂದು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಯಾವುದೇ ಒಂದು ಕೆಲಸದಲ್ಲಿ ಕಾನ್ಫಿಡೆಂಟ್ ಆಗಿರೋಕ್ಕೆ ಸಾಧ್ಯ. ಇವಾಗ ನಾನು ಹಿಂಗಿದ್ದೀನಿ ಅಂದರೆ ಅದು ನನ್ನ ರಿಯಾಲಿಟಿ. ಸೊ ಯಾರೋ ಒಬ್ಬರು ಗುಂಡಮ್ಮ ಅಂತ ಕರಿತಾ ಇದ್ದಾರೆ ಅಂತಂದರೆ ನಾನು ಹೆಂಗೆ ಅದನ್ನು ತೊಗೊಳ್ತೀನಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಯಿತು. ಈ ಸೀರಿಯಲ್ ನನಗೆ ಅದನ್ನು ಹೇಳ್ಕೊಡ್ತಾ ಇದೆ. ಇವಾಗ ಒಂದು ದೊಡ್ಡ ಔಟ್ಡೋರ್ ಶೂಟ್ಗೆ ಹೋದಾಗ ಒಬ್ಬರು ಕ್ಯಾಮ್ರಾಮನ್ ಆಗಿರ್ಬೋದು, ಇನ್ನೊಬ್ರು ಯಾರೇ ನಮ್ಮ ಸಹ ಕಲಾವಿದರಾಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಹೆಸರು ಗುಂಡಮ್ಮ ಆಗಿರೋದ್ರಿಂದ ಗುಂಡಮ್ಮ ಅಂತ ಕರೆದ್ಬಿಟ್ಟಿದ್ರು. ಅಲ್ಲಿ ಇಡೀ ಜಾತ್ರೆ ನನ್ನ ಗುಂಡಮ್ಮ ಅಂತ ಕರೆಯೋಕ್ಕೆ ಶುರು ಮಾಡ್ತು. ಆ್ಯಂಡ್ ಐ ಥಿಂಕ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನನ್ನ ಹೆಸರಲ್ಲದೆ ಯಾವುದೋ ಒಂದು ಕ್ಯಾರೆಕ್ಟ್ರಿಂದ ಗುರ್ತಿಸ್ಕೊಂಡಿದ್ದಂತಹ ಖುಷಿ ಇತ್ತು. ನಾನು ದಪ್ಪ ಇದ್ದೀನಿ ಅಥವಾ ನಾನು ಹಿಂಗಿದ್ದೀನಿ, ನನ್ನನ್ನು ಹಿಂಗೆ ಕರೆದುಬಿಟ್ರು ಅನ್ನೋ ಒಂದು ಮುಜುಗರ ಇಲ್ಲದೆ, ಒಂದು ಸಿಟ್ಟಿಲ್ಲದೆ ನಾನು ಬದುಕ್ತಾ ಇರೋದೇ ಈ ಸೀರಿಯಲಿಂದ. ನನಗೆ ಇದು ತುಂಬ ಹೇಳ್ಕೊಟ್ಟಿದೆ ಈ ಸೀರಿಯಲ್. ನಾನು ಐ ಆಮ್ ವೆರಿ ಗ್ಲ್ಯಾಡ್ ನನಗೆ ಈ ಥರ ಒಂದು ಪಾತ್ರ ಸಿಕ್ಕಿರೋದು. ಎಲ್ಲ ಸೀರಿಯಲಲ್ಲೂ ಈ ಥರ ಇರಲ್ಲ. ನನಗೆ ಈ ಥರ ಒಂದು ಸೀರಿಯಲಲ್ಲಿ ಇದೊಂದು ಕ್ಯಾರೆಕ್ಟರ್ ಇದ್ದು ಅದನ್ನು ಜೀವಿಸೋ ಅಂಥ ಶಕ್ತಿ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಎಂಥದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ. ಯಾವ ರೇಂಜಿಗೆ ಸ್ಕ್ರೀನ್ ಸ್ಪೇಸ್ನ ತಿಂದು ಹಾಕ್ತಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ತುಂಬ ಮಾತಾಡ್ತಾರೆ. ಅಕ್ಕನ ಮಾತಾಡ್ಸೋಕ್ಕೆ ಮುಂಚೆ ಅವ್ರು ಇನ್ನೊಬ್ಬ ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಪರಿಚಯ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ, ಸೀರಿಯಲ್ ಇವಾಗ ಪದಾರ್ಪಣೆ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಅಣ್ಣಯ್ಯ ಸೀರಿಯಲ್ ಅನ್ನೋಂಥದ್ದು? ನಿಮ್ಮ ರಿಯಲ್ ನೇಮ್ ಆ್ಯಂಡ್ ಸ್ಕ್ರೀನ್ ನೇಮ್ ಎರಡೂ ಕೂಡ ಹೇಳೋದಾದರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಶ್ರೀ ಬೇಗಾರ್ ಅಂತ. ಮೂಲತಃ ಶೃಂಗೇರಿಯವಳು ನಾನು. ರಂಗಭೂಮಿ, ಯಕ್ಷಗಾನ, ಭರತನಾಟ್ಯ, ಸಂಗೀತ ಈ ಥರದಲ್ಲಿ ತೊಡಗಿಸ್ಕೊಂಡಿದ್ದವಳು ನಾನು.
ನನ್ನನ್ನು ಝೀ ಕನ್ನಡಕ್ಕೆ ಕರ್ಕೊಂಬಂದು ಅವಕಾಶ ಕೊಟ್ಟಂಥ ರಾಘು ಸರ್, ಸುಧೀ ಸರ್, ಹಾಗೆ ನಮ್ಮ ಸುಪ್ರೀತಾ ಅಕ್ಕ, ಪ್ರಮೋದ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ಬರ್ತಾ ಇದೆ. ಅದೇ ಸಿನಿಮಾ ಮತ್ತು ಸೀರಿಯಲ್ಗೆ ಅದರದ್ದೇ ಆದ ಒಂದು ಡಿಫ್ರೆನ್ಸಸ್ ಇದೆ. ಸೊ ಅದಕ್ಕೆ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಳೋದಕ್ಕೆ ನನ್ನ ತಂಡ ನನಗೆ ತುಂಬ ಹೆಲ್ಪ್ ಮಾಡಿದೆ. ಆ್ಯಂಡ್ ಇದು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ವಯಸ್ಸಿಗೆ ಮೀರಿದ ಕ್ಯಾರೆಕ್ಟರ್ ಇದು, ಅದೊಂದು ಮೆಚುರಿಟಿನ ಪುಲ್ ಆಫ್ ಮಾಡೋಕ್ಕೆ ಆಗುತ್ತೆ. ಯಾಕಂದರೆ ಈಗ ತಾನೇ ಮುಗಿಸ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದವಳು. ಸೊ ಅಂಥದ್ರಲ್ಲಿ ಅದೇ ನಾನು ಹೇಳ್ದಂಗೆ ನನ್ನ ತಂಡ ಮತ್ತು ನನ್ನ ತಂಗೀರು ಎಲ್ಲರೂ ನನಗೆ ಅಣ್ಣ ಕೂಡ ಅವರೆಲ್ಲ ಸಪೋರ್ಟಿಂದ ಪಾತ್ರ ಚೆನ್ನಾಗಿ ಬರ್ತಾ ಇದೆ. ಇನ್ನೇನು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಮೇಲಿರಬೇಕು. ಥ್ಯಾಂಕ್ ಯು. ಇಲ್ಲ, ಮಾತಾಡಿಸ್ತಾ ಹೋಗ್ತೀನಿ. ಇವರಿಬ್ರು ಬೇಜಾರಾಗ್ಬಿಡ್ತಾರೆ. ಇವರು ಪುಟ್ಟು ತಂಗಿಯರು ಇವರಿಬ್ರು. ಅದಕ್ಕೆ ಮುಂಚೆ ನೀವು ಇವಳನ್ನ ಕಾಟೇರ ಸಿನಿಮಾದಲ್ಲಿ ಆರಾಧನದ ಅಂದರೆ ಜೂನಿಯರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ಲು, ಬಾಲ್ಯದ ಪಾತ್ರ. ಸೊ ನೀವೆಲ್ಲರೂ ಕೂಡ ಶಿಲ್ಲೆ ಚಪ್ಪಾಳೆ ಹೊಡೆದು ಆಕಿನ ಪ್ರೋತ್ಸಾಹ ಮಾಡಿದ್ರಿ. ಈಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಯಾವ ಥರದ ಪಾತ್ರ ಆಕಿನ ಮಾತಾಡಿಸ್ತಾ ಹೋಗ್ತೀನಿ. ನಿನ್ನ ರಿಯಲ್ ನೇಮ್ ಆ್ಯಂಡ್ ಸ್ಕ್ರೀನ್ ನೇಮ್ ಹೇಳೋದಾದ್ರೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ. ನನ್ನ ಸೀರಿಯಲ್ ನೇಮ್ ಬಂದು ರಮ್ಯಾ. ಈ ಸೀರಿಯಲಲ್ಲಿ ನಾನು ಕೊನೆ ತಂಗಿ, ಅಣ್ಣಯ್ಯನ ಕೊನೆ ತಂಗಿ ಹಾಗೂ ಎಲ್ಲರ ಪ್ರೀತಿಯ ಮುದ್ದಿನ ಪುಟ್ಟ ತಂಗಿ. ಸೊ ಎಲ್ಲರೂ ನನ್ನ ಚೋಟು ಅಂತ ಪ್ರೀತಿಯಿಂದ ಕರೀತಾರೆ. ಅಣ್ಣಯ್ಯ ನನ್ನ ಕೂಸೆ ಅಂತ ಕರೀತಾನೆ. ಸೊ ಈ ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ, ನನಗೆ ಅಕ್ಕ ಇಲ್ಲ. ಸೊ ಇವರೆಲ್ಲ ನನ್ನ ರಿಯಲ್ ಲೈಫಲ್ಲಿ ಅಕ್ಕ ಇಲ್ಲ. ಸೊ ಇವರೆಲ್ಲ ನನಗೆ ಒಂಥರ ಓನ್ ಸಿಸ್ಟರ್ಸ್ ಥರನೇ ಇದ್ದಾರೆ. ಆ್ಯಂಡ್ ಇನ್ನೊಬ್ಬ ಅಣ್ಣ ಸಿಗ್ದ ನನಗೆ. ಸೊ ತುಂಬ ಖುಷಿಯಾಗಿದೆ. ನನಗೆ ಇಂಡಸ್ಟ್ರಿಗೆ ತಂದಿದ್ದು ಸುಪ್ರೀತಾ ಆಂಟಿನೇ ಫಸ್ಟ್ ನನಗೆ ಸೀರಿಯಲ್ ಮಾಡಿಸಿದ್ದು. ಅದಾದಮೇಲೆ ತುಂಬ ಮೂವೀಸ್ ಸೀರಿಯಲ್ಸ್ ಮಾಡ್ಕೊಂಬಂದೆ. ಸೊ ಇವಾಗ ಅಣ್ಣಯ್ಯಗೆ ಮತ್ತೆ ಸುಪ್ರೀತಾ ಆಂಟಿ ಕರೆದ್ರು, ಮತ್ತೆ ಅವ್ರು ನನ್ನನ್ನು ಬೆಳೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅದಕ್ಕೋಸ್ಕರ. ಥ್ಯಾಂಕ್ ಯು ಸುಪ್ರೀತಾ ಆಂಟಿ ಮತ್ತು ಪ್ರಮೋದ್ ಅಂಕಲ್ ಮತ್ತು ಇಡೀ ಝೀ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಅಕ್ಕ ಹಾಗೂ ನಮ್ಮ ಅಣ್ಣಯ್ಯಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀವಿ ಸೆಟ್ಟಲ್ಲಿ. ಇವಾಗೇನೋ ಅಳೋ ಸೀನ್ ಇರುತ್ತೆ ಅಂದಾಗ ಅಕ್ಕಂದಿರ ಮುಖ ನೋಡಿದಾಗೆಲ್ಲ ನನಗೆ ತುಂಬ ನಗು ಬರುತ್ತೆ. ಆ್ಯಂಡ್ ಒಂದೊಂದು ತುಂಬ ಅಳುನೂ ಬರುತ್ತೆ. ಈ ಥರ ಎಲ್ಲ ಮಾಡ್ತಾಯಿರ್ತಾರೆ, ಈ ಥರ ಎಲ್ಲ ಜೋಕ್ಸ್ ಮಾಡ್ತಾಯಿರ್ತಾರೆ ಅವಾಗ. ಆ್ಯಂಡ್ ತುಂಬ ಎಮೋಷ್ನಲ್ ಕೂಡ ಆಗ್ತಾರೆ ಒಂದೊಂದು ಸತಿ. ಸೊ ಇವ್ರು ನನ್ನ ಜೊತೆ ಇರೋದನ್ನ ನನಗೊಂದು ಸ್ಟ್ರೆಂತ್ ಅಲ್ಲಿ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಅಕ್ಕಾಸ್. ಆ್ಯಂಡ್ ಅಣ್ಣ ಇದ್ದಿಲ್ಲ, ಅಣ್ಣಂಗೂ ಥ್ಯಾಂಕ್ಸ್. ಮನೆಯಲ್ಲಿ ಮುದ್ದಿನ ತಂಗಿ ತುಂಬ ಮಾತಾಡ್ತಾಳೆ. ಅಕ್ಕನ ಸೆಕೆಂಡ್ ವರ್ಷನ್ ಇವಳು. ಸೊ ಇವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರಾಘವಿ ಅರಳಗುಂಡಗಿ. ಮೂಲತಃ ನಾನು ಉತ್ತರ ಕರ್ನಾಟಕ, ಕಲಬುರಗಿ ಊರು ನಮ್ಮದು. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ರಾಣಿ ಅನ್ನೋ ಪಾತ್ರ ನಿಭಾಯಿಸ್ತಿದ್ದೀನಿ. ರಾಣಿ ಹೇಗೆ ಅಂದರೆ, ಮನೆಯಲ್ಲಿ ಎಲ್ಲ ಅಡುಗೆ ಮಾಡಿಕೊಂಡು ಅಕ್ಕಂದಿರನ್ನ ಸ್ಕೂಲಿಗೆ ಕಳಿಸೋವಂಥದ್ದು. ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಅಂತ ಎಲ್ಲರೂ ಕರೀತಾರೆ ನನ್ನ. ಯಾಕಂದರೆ ಹಣಕಾಸಿನ ವ್ಯವಹಾರ ಎಲ್ಲ ನಾನೇ ನೋಡ್ಕೋತಿರ್ತೀನಿ. ಸೊ ನಾನು ಹತ್ತಲೇ ಫೇಲ್ ಆಗಿರ್ತೀನಿ, 15 ಡುಮ್ಕಿ. ಸೊ ಓದೋದಂದರೆ ಇಷ್ಟ ಇರಲ್ಲ ನನಗೆ. ತುಂಬ ಒಂದು ವಿಭಿನ್ನ ಪಾತ್ರ ರಾಣಿ. ನಾನು ಸೆಲೆಕ್ಟ್ ಆಗಿದ್ದು ಆಡಿಷನ್ ಮೂಲಕ. ಫಸ್ಟ್ ಟೈಮ್ ಆಡಿಷನ್ ಕರೆದ್ರು, ಸೆಕೆಂಡ್ ಟೈಮ್ ಕರೆದ್ರು, ಮತ್ತು ಕಾಲ್ ಬರುತ್ತೆ ಅಂತ ವೆಯ್ಟ್ ಮಾಡಿದೆ. ಥರ್ಡ್ ಟೈಮ್ ಕರೆದ್ರು, ಆವಾಗ ಓಕೆ ಆಯಿತು. ಸೊ ಸುಪ್ರೀತಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಝೀ ವಾಹಿನಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇಡೀ ಝೀ ಕನ್ನಡ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಧಾರಾವಾಹಿ ನೋಡಿ ಪ್ರೋತ್ಸಾಹಿಸಿ ನಮ್ಮನ್ನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ 4 ಜನ ಹೆಣ್ಮಕ್ಳು ಅಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ 4 ಜನ ಹೆಣ್ಮಕ್ಳನ್ನ ಒಂದು ಕಡೆ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಿದ್ದೀವಿ ಅಂದರೆ, ಇಲ್ಲೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ಯಾಂಪರ್ ಮಾಡೋದಕ್ಕೆ ಅಣ್ಣ ಜಾಯಿನ್ ಆಗಿದ್ದಾರೆ. ಸೊ ಅಣ್ಣಯ್ಯ ಸೀರಿಯಲ್ನ ಅಣ್ಣಯ್ಯ ಇವರು. ಇಲ್ಲಿವರೆಗೂ ಸಿನಿಮಾದಲ್ಲಿ ನೀವು ನೋಡಿದ್ರಿ, ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ಗ್ರ್ಯಾಂಡಾಗಿ ಎಂಟ್ರಿ ಕೂಡ ಆಯಿತು ನಮ್ಮ ಚಾನಲ್ಗೆ. ಸೊ ಮಾತಾಡ್ಸ್ತಾ ಹೋಗೋಣ. ವಿಕಾಶ್. ಸೊ ನಿಮ್ಮ ರಿಯಲ್ ನೇಮು. ಸೊ ಸೀರಿಯಲ್ನಲ್ಲಿ ಅಣ್ಣಯ್ಯ ಅಂತಲೇ ಪಾತ್ರ. ಸೊ 4 ಜನರನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟು ದೊಡ್ಡದು. ಫಸ್ಟ್ ಆಫ್ ಆಲ್ ನಿಮಗೆ ರಿಯಲ್ ಲೈಫಲ್ಲಿ ತಂಗಿರು ಅಥವಾ ಅಕ್ಕಂದ್ರು ಇದ್ದಾರಾ ಅನ್ನುವಂಥದ್ದು? ಹೌದು, ನನಗೊಬ್ಳು ತಂಗಿ ಇದ್ದಾಳೆ. ಸೊ ಹಾಗಾಗಿ ಅಣ್ಣ ತಂಗಿ ಅನ್ನೋಂಥ ಒಂದು ನಮ್ಮದು ಅಂದರೆ ತುಂಬ ಚಿಕ್ಕ ಏಜ್ ಗ್ಯಾಪ್ ಇರೋದು. ಸೊ ಆ ಫ್ರೆಂಡ್ಲಿನೆಸ್ಸು ಅದು ಇದಿತ್ತು. ಬಟ್ ಇಲ್ಲಿ ಅಣ್ಣ ತಂಗಿ ಬಾಂಡಿಂಗ್ ಏನಿದೆ, ಅದು ಭಾಳ ಒಂದು ಡೆಪ್ತಲ್ಲಿ ನೋಡಿದೆ ನಾನು. ಪ್ರತಿದಿನ ಏನು ಶೂಟ್ ಆಗ್ತಾ ಆ ಬಾಂಡಿಂಗ್ಗಳು ಹಾಗೆ ಬೆಳೀತಾ ಇದೆ. ಇದರಲ್ಲೊಂದು ಖುಷಿ ಇದೆ. ಆಗಲೇ ನಮ್ಮ ಶಿವಣ್ಣ ಕೂಡ ಹೇಳಿದ್ರು, ಅಂದರೆ ಅದರೊಂದು ಅನುಭವ, ಅದೊಂದು ಆ ಎಕ್ಸ್ಪೀರಿಯೆನ್ಸಲ್ಲೇ ಸಿಗೋದು, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಖಂಡಿತವಾಗ್ಲೂ ಮಾಡಿದ್ದೀನಿ. ಅಷ್ಟೇ ಖುಷಿ ಇದೆ ಅದರಲ್ಲಿ.
ಸರ್ ಮನೇಲಿ ಒಂದು ಹೆಣ್ಮಗು ಇದ್ರೇನೆ ಜವಾಬ್ದಾರಿ ಇರುತ್ತೆ. ಇದನ್ನ ರೀಲ್ ಲೈಫ್ ಅಂದಾಕ್ಷಣ ಇದೇನು ಜವಾಬ್ದಾರಿ ಇಲ್ಲ ಅಂತಲ್ಲ. ಎಷ್ಟು ಜವಾಬ್ದಾರಿ ಇದೆ ಈ 4 ಜನ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋದು ಅಥವಾ ನೋಡ್ಕೊಳ್ಳುವಂಥದ್ದು ಅನ್ನೋವಂಥದ್ದು? ಖಂಡಿತವಾಗ್ಲೂ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಇಲ್ಲಿರುವಂಥ ಎಲ್ಲ ಪಾತ್ರಗಳು ಅದರದ್ದೇ ಆದಂಥ ಒಂದು ತೂಕಗಳಿದೆ, ಅದರದ್ದೇ ಆದ ಒಂದು ಡಿವಿಯೇಷನ್ಗಳಿದೆ. ಸೊ ಅದನ್ನೆಲ್ಲದನ್ನೂ ಒಂದು ಸೈಡಿಂದ ಹಿಡಿದಿಡ್ಕೊಳ್ಳೋವಂಥ ಜವಾಬ್ದಾರಿ ಏನಿದೆ ಇಡೀ ಧಾರಾವಾಹಿಯಲ್ಲಿ, ಅದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಧಾರಾವಾಹಿ ನೋಡ್ತಾ ನೀವು ನೋಡ್ತೀರಾ. ಸರ್ ನಮಗೆ ಅಣ್ಣ ಅಂದರೆ ಶಿವಣ್ಣ ಅಷ್ಟೇ, ಇಡೀ ಕರ್ನಾಟಕಕ್ಕೆ ಒಬ್ಬರೇ ಅಣ್ಣ. ಸೊ ಈಗ ಅಣ್ಣಯ್ಯ ನೀವು ನೆಕ್ಸ್ಟ್ ಆಗ್ತೀರಾ, ಶಿವಣ್ಣನ ನಂತರ ನೀವು ಕೂಡ ಅಣ್ಣಯ್ಯ ಆಗ್ಲಿಕ್ಕೆ ಸಾಧ್ಯ ಅನ್ಸುತ್ತೆ. ಎಲ್ಲರೂ ಕೂಡ ಅಣ್ಣಯ್ಯ ಅಂತ ಅಕ್ಸೆಪ್ಟ್ ಮಾಡಿದ್ರೆ ಬಾಯ್ ಫ್ರೆಂಡ್ ಅದು ಅಂತ ಕರೆಯೋರು ಯಾರು ಅನ್ನೋವಂಥದ್ದು. ಅಲ್ಲ, ಈಗ ತಾನೇ ನಾನು ಹೇಳಿದೆ ಇದೇ ಪ್ರಶ್ನೆಗೆ ಮೊದಲನೇದಾಗಿ, ಪ್ರತಿಯೊಬ್ಬರು ಅಣ್ಣಯ್ಯ ಅಂತ ಕರೆದ್ರೆ ನಿಜವಾಗ್ಲೂ ನಾನು ಖುಷಿ ಪಡಬೇಕು. ಅದು ಆ್ಯಕ್ಚುಲಿ ನನ್ನ ಪಾತ್ರದ ಗೆಲುವಾಗುತ್ತೆ. ಸೊ ನಾನು ಅದಕ್ಕೆ ಬೇಜಾರು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರೂ ಕರೀಲಿ ಅಂತ ನನಗೂ ಆಸೆ ಇದೆ. ಸರ್ ಈ ಥರದ್ದು ಹಳ್ಳಿ ಲುಕ್ಕಲ್ಲಿ ಇರ್ತಕ್ಕಂಥದ್ದು ಕೆಲವರು ಅದೇನೇ ಪಾತ್ರ ನಮಗೆ ಎಷ್ಟೇ ಪಾಪ್ಯುಲಾರಿಟಿ ಕೊಡುತ್ತೆ ಅಂತಂದ್ರೂ ಕೂಡ ನಾನು ವಿಭೂತಿ ಅಂದರೆ ಕಟ್ ಹಚ್ಚಲ್ಲ ಅಥವಾ ಈ ಥರದ್ದು ಲುಂಗಿಲಿ ನಾನು ಆ ಪಾತ್ರಗಳನ್ನು ಅಕ್ಸೆಪ್ಟ್ ಮಾಡಲ್ಲ, ನನ್ನ ಹೀರೋಯಿಸಮ್ ಅಂದರೆ ನಾನು ಹಿಂಗೆ ಬರಬೇಕು, ನಾನು ಹಿಂಗೆ ಕಾಣಿಸ್ಕೊಳ್ಬೇಕು ಅನ್ನೋಂಥದ್ದು ಕೆಲವ್ರದ್ದು ಮೈಂಡ್ಸೆಟ್ ಇದ್ದೇ ಇರುತ್ತೆ. ಸೊ ಈ ಥರದ ಪಾತ್ರ ನಿಮಗೆ ಹೇಳಿದಾಗ ನರೇಟ್ ಮಾಡಿದಾಗ ಯಾಕೆ ಒಪ್ಕೊಂಡ್ರಿ, ಅಣ್ಣಯ್ಯ ಒಪ್ಕೊಳ್ಳೋದಕ್ಕೆ ರೀಸನ್ ಏನು ಅನ್ನೋವಂಥದ್ದು? ನಾನು ಒಬ್ಬ ಹೀರೋ ಅನ್ನೋದಕ್ಕಿಂತ ಒಂದು ಮನೆ ಮಗ ಆಗೋದಕ್ಕೆ ಬಂದಿರೋವಂಥದ್ದು ಇಲ್ಲಿ. ಖಂಡಿತವಾಗ್ಲೂ ಒಬ್ಬ ಮನೆ ಮಗ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ನೋಡಿರೋ ಥರ ಆಗಬೇಕು. ನಮ್ಮ ಅಕ್ಕಪಕ್ಕದಲ್ಲೇನೋ ಇದ್ದಾನೆ, ಇಲ್ಲೇ ಇವನೇನೋ ಜೀವಿಸ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕು. ಅದಕ್ಕೆ ಸರಿಯಾಗಿ ಇದು ಖಂಡಿತವಾಗ್ಲೂ ಜನರ ಮನ ಮುಟ್ಟುತ್ತೆ ಅನ್ನೋಂಥ ಒಂದು ಇದರಲ್ಲಿ ಡಿಸೈನ್ ಮಾಡಿರೋಂಥ ಪಾತ್ರ. ಅದನ್ನು ಅಷ್ಟೇ ಖುಷಿಯಲ್ಲಿ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಮೊದಲದಾಗಿ ನಾನು ಹಾಕ್ಕೊಂಡಾಗ ನಾನು ಆ್ಯಕ್ಚುಲಿ ಯೋಚನೆ ಮಾಡ್ತಾ ಇದ್ದನ್ನ ಹೇಗೆ ಜನ ತೊಗೋಬೋದು ಅಂತ. ಈಗ ಪ್ರೋಮೋಗಳು ಬಂದಿದೆ, ಲುಕ್ ಹೊರಗಡೆ ಬಂದಿದೆ, ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ತುಂಬ ಒಳ್ಳೆಯ ಒಂದು ಒಪಿನಿಯನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಖುಷಿ ಇದೆ. ಸರ್ ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು, ರೀಸೆಂಟಾಗಿ ಪಂಚೆ ಗತ್ತು ಏನು ಅನ್ನೋದು ಬರೀ ಕರ್ನಾಟಕಕ್ಕೆಲ್ಲ ಹೊರಗಡೆಗೂ ಗೊತ್ತಾಯಿತು. ಯಾಕೆ ಏನು ಅಂತ ವಿಚಾರ ನಿಮಗೂ ಗೊತ್ತಿರುತ್ತೆ. ಸೊ ಅದೇ ಮಂಡ್ಯ ಅಂದರೆ ಪಾಂಡವಪುರ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ನಿಮ್ಮ ಮದರ್ ಟಂಗ್ ಬಂದ್ಬಿಟ್ಟು ಕೂರ್ಗ್ ಸ್ಟೈಲ್ ಅನ್ಸುತ್ತೆ. ಈ ಮಂಡ್ಯ ಸ್ಲ್ಯಾಂಗು ಹೇಗೆ ಕಲ್ತ್ಕೊಳ್ಳೋಕ್ಕೆ ಕಷ್ಟ ಆಯ್ತಾ ಅಥವಾ ಹೇಗೆ ಅನ್ನುವಂಥದ್ದು? ಮಂಡ್ಯ ಸ್ಲ್ಯಾಂಗ್ ಅದೇ, ಅದರ ಮೊದಲು ಪ್ಲ್ಯಾನ್ ಇರಲಿಲ್ಲ. ನಮ್ಮ ನಾರ್ಮಲ್ ಕನ್ನಡ ಮಾತಾಡ್ತೀವಿ ಅನ್ನೋಂಥದ್ದಿತ್ತು. ಬಟ್ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡಬೇಕು ಅನ್ನೋಂಥದ್ದು ಒಂದು ಬಂತು. ಅಂದರೆ ಆ ಹಳ್ಳಿ ಭಾಷೆಯ ಒಂದು ಹಳ್ಳಿ ಸೊಗಡು ಅದು ಚೆನ್ನಾಗಿ ಸಿಗಬೇಕು ಅಂದರೆ ಆ ಭಾಷೆಯಲ್ಲೂ ಅದು ಕಾಣಿಸ್ಬೇಕು ಅನ್ನೋಂಥ ಒಂದು ಥಾಟ್ ಬಂತು. ಅದು ತುಂಬ ಒಳ್ಳೆ ಥಾಟೇ. ಬಟ್ ನಮಗದು ಚಾಲೆಂಜಿಂಗ್ ಇತ್ತು. ಒಂದೇ ಸತಿಗೆ ಇದುವರೆಗೂ ನಾನು ಮಾಡಿರಲಿಲ್ಲ. ಬಟ್ ನಾನು ಯಾಕೆ ಕಲಿಯೋಕ್ಕಾಗಲ್ಲ, ಕಲಿತೀನಿ ಅನ್ನೋಂಥದ್ದಿತ್ತು. ಅದನ್ನು ಕಲಿತಾ ಬರ್ತಾಯಿದ್ದೀನಿ. ಈಗ ಅದೊಂದು ಪಾತ್ರ ಕೂತಿದೆ, ಆ ಭಾಷೆ ಕೂಡ ಕೂತಿದೆ. ಜನರ ಆಶೀರ್ವಾದ ಬೇಕಷ್ಟೇ ಅದಕ್ಕೆ. ಸರ್ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನ್ಗೆ ಹೋಗ್ತಾರೆ, ನೀವು ಬಿಗ್ ಸ್ಕ್ರೀನಿಂದ ಸ್ಮಾಲ್ ಸ್ಕ್ರೀನಿಗೆ ಬಂದಿದ್ದೀರಾ. ಕೆಲವು ಅದ್ರ ಬದಲು ಆಗಿದೆ, ಕೆಲವರು ಹಂಗೆ ಬಂದಿದ್ದಾರೆ. ಸೊ ನಾವು ಒಂದು ಸಿನಿಮಾ ಮಾಡಿದ್ರೆ 3 ಅವರ್ ಕುತ್ಕೊಂಡು ಸಿನಿಮಾ ನೋಡ್ತಾರೆ, ನೀವು ತುಂಬ ಚೆನ್ನಾಗಿ ಮಾಡಿದರೆ ಅದು ಒಪ್ಕೊಳ್ತಾರೆ. ಬಟ್ ಈ ಸೀರಿಯಲ್ ಹಂಗಲ್ಲ, ಇವತ್ತು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಾಳೆ ಎಪಿಸೋಡಲ್ಲಿ ಅದನ್ನು ಮಾಡ್ಕೋಬೋದು, ಒಂಚೂರು ಚೇಂಜಸ್ ಮಾಡ್ಕೋಬೋದು ಆ್ಯಕ್ಟಿಂಗಲ್ಲಿ. ಸೊ ಪ್ರತಿ ದಿನವೂ ಕೂಡ ಕರ್ನಾಟಕಕ್ಕೆ ನೀವು ತಲುಪ್ತೀರಾ, ಮನೆಗೂ ಕೂಡ. ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ. ನಾನು ಇಡೀ ದಿನ ಸೀರಿಯಲಲ್ಲಿ ಇಡೀ ದಿನ ಪ್ರತಿ ಮನೆಗೂ ತಲುಪ್ತೀನಿ, 7 ಕೋಟಿ ಕನ್ನಡಿಗರಿಗೆ ರೀಚ್ ಆಗ್ತೀನಿ ಅನ್ನುವಂಥ ಎಕ್ಸೈಟ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದು? ನನಗೆ ಮುಂಚೆಯಿಂದನೂ ಭಾಳ ಎಕ್ಸೈಟ್ಮೆಂಟ್. ನಾನು ಏನೇ ಮಾಡಿದ್ರು ಭಾಳ ಎಕ್ಸೈಟ್ಮೆಂಟಲ್ಲಿ, ಭಾಳ ಒಂದು ಶ್ರಮ ವಹಿಸಿ ಆನೆಸ್ಟಿಲಿ ಮಾಡ್ತೀನಿ ನಾನು. ಆದರೆ ಇದರಲ್ಲಿ ಏನೋ ಜಾಸ್ತಿ ಖುಷಿ ಇದೆ, ಏನೋ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಜನಗಳ ಮಧ್ಯೆ ಹೇಗೆ ಹೋಗ್ತೀನೋ, ಜನಗಳು ಎಷ್ಟು ಇಷ್ಟಪಡ್ತಾರೆ, ಅದನ್ನ ಹೇಗೆ ತೊಗೊಳ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ನನಗೆ ತುಂಬ ಜಾಸ್ತಿ ಇದೆ. ಆ ದೇವರ ಏನು, ಆ ದೇವಿನ ನಾವೇನು ತೋರಿಸಿದ್ವಿ ಪ್ರೋಮೋದಲ್ಲಿ, ಆ ದೇವಿದ ಒಂದು ಅನುಗ್ರಹದಲ್ಲಿ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ನನಗೆ ಫಸ್ಟು ನೀವು ಮೂಲತಃ ಎಲ್ಲಿಯವರು, ಸೊ ಹೆಂಗೆ ಬಂದ್ರಿ ಜರ್ನಿ ನಿಮ್ಮದು ಚಿಕ್ಕದಾಗಿ ಹೇಳೋದಾದರೆ? ಅಯ್ಯೋ, ಚಿಕ್ಕದಾಗಿ ಹೇಳೋಕ್ಕಾಗಲ್ಲ ಜರ್ನಿ. ನಾನು ಮಡಿಕೇರಿಯಿಂದ ಬಂದವನು, ವಿಕಾಸ್ ಉತ್ತಾಯ ಅಂತ ನನ್ನ ಹೆಸರು. ನಾನು ಮೂಲತಃ ಒಬ್ಬ ಅಡ್ವೊಕೇಟ್, ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನ್ನದೇ ಅದೊಂದು ಲಾ ಫರ್ಮ್ ಕೂಡ ನಡೆಸ್ತಾ ಇದ್ದೀನಿ. ಅದ್ರ ಜೊತೆಗೆ ಚಿಕ್ಕ ವಯಸ್ಸಿಂದಾನು ಒಬ್ಬ ಒಳ್ಳೆ ನಟ ಆಗಬೇಕು ಅನ್ನೋಂಥ ಆಸೆ ಇದ್ದಿದ್ದೆ, ತುಂಬ ಪ್ಯಾಷನೇಟ್ ಆಗಿ ಬರಬೇಕು ಅನ್ನೋಂಥದ್ದು. ಬಟ್ ಆದರೂ ಕೂಡ ಈಗ ಮನೆ ಜೀವನ ಅದು ಇದು ಅಂದಾಗ ವಕೀಲ ವೃತ್ತಿ ಮುಗಿಸ್ಕೊಂಡು ಅದ್ರ ಜೊತೆಗೆ ಏನು ಜೀವನ ನಡೆಸೋಕ್ಕೆ ಏನೊಂದು ವೃತ್ತಿ ಬೇಕು ಅದನ್ನು ಕೂಡ ಮಾಡಿಕೊಂಡು ಇದನ್ನು ಸಿನಿಮಾಗಳನ್ನ ಕೂಡ ಮಾಡ್ತಾ ಬಂದೆ. ಇದೀಗ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಿದ್ದೀನಿ ಅಷ್ಟೇ. ಎಷ್ಟು ಸಿನಿಮಾಗಳು ನಡೀತಾ ಇದೆ? ಬೇರೆ ಬೇರೆ ಸಿನಿಮಾಗಳು ಯಾವುದಾದ್ರು? ನಂದು ಮುಂದಿನ ಸಿನಿಮಾ ಅಪಾಯವಿದೆ ಎಚ್ಚರಿಕೆ ಅಂತ.
ಆಲ್ರೆಡಿ ಒಂದು ಲಾಸ್ಟ್ 2-3 ವರ್ಷದಿಂದ ಅದರ ಹಿಂದೆ ನಾನು ಶ್ರಮಪಟ್ಟು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀನಿ. ಅದು ಇನ್ನೇನೊಂದು 3-4 ತಿಂಗಳಲ್ಲಿ ನಿಮ್ಮ ಮುಂದೆ ಅದನ್ನು ಕೂಡ ತರ್ತಾ ಇದ್ದೀನಿ. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗಿತಾ ಇದೆ. ಇನ್ನೊಂದು 3-4 ತಿಂಗಳಲ್ಲಿ ಅಪಾಯವಿದೆ ಎಚ್ಚರಿಕೆ ಕೂಡ ರಿಲೀಸ್ ಆಗುತ್ತೆ. ಸರ್, ನನಗೆ ಈ ಪ್ರಶ್ನೆ ಮಾಡಲೇಬೇಕು. ನೀವು ರಿಯಲ್ ಲೈಫ್ನಲ್ಲಿ ಅಪ್ಪಟ ದೈವ ಭಕ್ತನೋ ಅಲ್ವೋ ಅನ್ನೋದನ್ನು ಅದೊಂದು ಸೀನ್ ನೋಡಿದರೆ ಹೇಳ್ಬೋದು ಎಷ್ಟು ಭಕ್ತಿ ಇದೆ ಅನ್ನೋಂಥದ್ದು. ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ಅವತಾರ ಎತ್ತಿದ್ದಕ್ಕೆ ರಿಷಬ್ ಸರು ಒಂದು ದೈವದ ಅನುಭವ ಆಗಿತ್ತು ಅಂತ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಮತ್ತು ಇಡೀ ಜಗತ್ತು, ಚಿತ್ರ ಜಗತ್ತು ಅವರ ಒಂದು ಪಂಜುರ್ಲಿ ದೈವದ ಅವತಾರಕ್ಕೆ ಜೈಕಾರ ಹಾಕಿದ್ದು, ನಮಸ್ಕಾರ ಮಾಡಿದ್ದು, ಅವ್ರನ್ನ ದೇವ್ರ ಥರ ನೋಡ್ತು. ಸೊ ನಿಮಗೆ ಈ ಪರ್ಟಿಕ್ಯುಲರ್ ಸೀನ್ ಮಾಡಬೇಕಾದ್ರೆ ಆ ದೇವಿನ ಹೊತ್ಕೊಂಡಾಗ ಸೊ ಆ ಥರದ ದೈವತ್ವದ ಅನುಭವ ಆಗಿದೆಯಾ? ಮತ್ತು ದೇವರು, ದೈವ, ನಂಬಿಕೆ ಬಗ್ಗೆ ಶಿವ ಏನು ಹೇಳ್ತಾರೆ ಅನ್ನೋಂಥದ್ದು? ನನಗೆ ನಾವು ಚಿಕ್ಕ ವಯಸ್ಸಿಂದನೇ ಭಾಳ ಈಗ ನಮ್ಮ ಕೊಡಗಲ್ಲಂತೂ ಕೋಲಗಳಿಂದ ಹಿಡಿದು ದೈವ ಆವಾಹನೆ ಅದೆಲ್ಲ ನಾವು ಸಣ್ಣ ವಯಸ್ಸಿಂದನೇ ನೋಡ್ತಾ ಬಂದವರು, ತುಂಬ ನಂಬ್ಕೊಂಡು ಬಂದವರು. ಸೊ ಖಂಡಿತವಾಗ್ಲೂ ನನಗೆ ಅದರ ಶಕ್ತಿ, ಅದರ ಆಚಾರ ವಿಚಾರ ಎಲ್ಲವೂ ಕೂಡ ನನಗೆ ಅದರ ಅರಿವಿದೆ. ಸೊ ಈ ಪಾತ್ರ ಮಾಡಬೇಕು ಅಂದಾಗ ಅಷ್ಟೇ ಒಂದು ಭಯ ಇತ್ತು, ಒಂದು ಜವಾಬ್ದಾರಿ ಇತ್ತು. ಸೊ ಅದಕ್ಕೆ ಆ ಪಾತ್ರ ಮಾಡೋದಕ್ಕೆ ಏನೇನು ಮಾಡಬೇಕಿತ್ತು, ಹೇಗಿರಬೇಕಿತ್ತು ಅಂಥದ್ದೆಲ್ಲ ಇದ್ದು ದೇವಿಯನ್ನು ನಾನು ಪೂಜಿಸಿ ಆಮೇಲೆ ಅದನ್ನು ಮಾಡಿರುವಂಥದ್ದು. ಖಂಡಿತವಾಗ್ಲೂ ದೇವಿಯ ಅನುಗ್ರಹ ಅದಕ್ಕೆ ಬೇಕು. ದೇವಿಯ ಅನುಗ್ರಹ ನನಗೂ ಕೂಡ ಅವತ್ತು ಸಿಕ್ಕಿದೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ್ಯಕ್ಟ್ ಮಾಡೋದು ಬೇರೆ, ಅದನ್ನು ಒಂದು ನಾವು ಒಳಗಡೆ ಅದು ಫೀಲ್ ಮಾಡೋದು ಬೇರೆ. ಆ ದೈವತ್ವ ಅನ್ನೋಂಥದ್ದು ಅದು ಯಾರಿಗೋ, ಅದು ಎಲ್ಲದಕ್ಕಿಂತ ಮೇಲೆ. ಅದರ ಖಂಡಿತವಾಗ್ಲೂ ಅದರ ಆಶೀರ್ವಾದ ಇಲ್ಲದೆ ಅದು ಆಗ್ತಾ ಇರಲಿಲ್ಲ. ಅದು ಖಂಡಿತವಾಗ್ಲೂ ಅದರ ಆಶೀರ್ವಾದ ಇತ್ತು. ಸರ್, ಈ 4 ಜನ ತಂಗಿಯರು ಸಿಕ್ಕಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಯಾವ ರೀತಿ ಕೋಪ್ರೇಟ್ ಮಾಡ್ತಿದ್ದಾರೆ ಸೆಟ್ಟಲ್ಲಿ, ಅಥವಾ ತರ್ಲೇನಾ, ತಮಾಷೆನಾ? ಏನು ಹೇಳ್ತಾರೆ 4 ಜನದ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ? ಇವರಿಲ್ಲ ಅಂದರೆ ಇಡೀ ಸೆಟ್ ಮಲಗುತ್ತೆ. ಅಂದರೆ ಸೆಟ್ಟಲ್ಲಿ ಸೌಂಡೇ ತಂಗಿರು. ಅಲ್ಲಿ ಎಲ್ಲ ಕಡೆ ಡಾಮ್ ಡೂಮ್ ಅಂತ ಇರೋದು. ಸೆಟ್ಟಲ್ಲಿ ಇವರಿದ್ದರೆ ಒಂಥರ ಒಂದು ಲವಲವಿಕೆ ಇರುತ್ತೆ, ಒಂದು ಕಳೆ ಇರುತ್ತೆ. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಜಗತ್ತಲ್ಲಿ ಅಂದರೆ ಅಪ್ಪ ಕುಡುಕ ಆದರೆ ಅಥವಾ ಅಮ್ಮ ಬಿಟ್ಟು ಹೋದರೆ ನಿಮ್ಮ ಕಥೆನೇ ಹೇಳುವಂತೆ ಅಣ್ಣನ ಮೇಲೆ ಎಲ್ಲರ ಮನೆಯಲ್ಲೂ ಕೂಡ ಅಣ್ಣ ಜವಾಬ್ದಾರಿ ತೊಗೊಳ್ಳಲ್ಲ, ಎಲ್ಲರ ಮನೆಯಲ್ಲೂ ಕೂಡ ತಮ್ಮನೂ ಜವಾಬ್ದಾರಿ ತೊಗೊಳ್ಳಲ್ಲ, ಅಪ್ಪನೂ ಜವಾಬ್ದಾರಿ ತೊಗೊಳ್ಳಲ್ಲ. ಈ ಥರದ 4 ಜನರನ್ನ ರಕ್ಷಣೆಗೆ ನಿಂತ್ಕೊಂಡು ಜವಾಬ್ದಾರಿ ರಿಯಲ್ ಲೈಫ್ನಲ್ಲಿ ಇನ್ ಕೇಸ್ ತೊಗೊಳ್ಳುವಂಥ ಸಂದರ್ಭ ಬಂತು ಅಂತಂದರೆ ಯಾವ ರೀತಿ ತೊಗೊಳ್ಬೇಕಾಗತ್ತೆ? ಏನು ಹೇಳ್ತಾರೆ, ಏನು ಮೆಸೇಜ್ ಕೊಡ್ತಿದ್ದೀರಾ ಅನ್ನೋಂಥದ್ದು? ನಿಮ್ಮ ಸೀರಿಯಲ್ ನೋಡ್ತೀವಿ, ಅದರಿಂದ ಮೆಸೇಜ್ ತೊಗೊಳ್ಳೋಣ. ಬಟ್ ರಿಯಲ್ ಲೈಫ್ನಲ್ಲಿ ಯಾರ್ದೋ ಮನೆಯಲ್ಲಿ 4 ಜನ ತಂಗಿರಿದ್ದಾರೆ, ಅವರಪ್ಪ ಹಂಗೆ, ಅವರಮ್ಮ ಹಿಂಗೆ, ಅಣ್ಣ ಜವಾಬ್ದಾರಿ ತೊಗೊಳ್ಳದೆ ಓಡಾಡುವಂಥವ್ರು ಇದ್ದೇ ಇರ್ತಾರೆ. ನಾನು ನೋಡಿದ್ದೀನಿ, ಈವನ್ ನಮ್ಮೂರಲ್ಲೂ ಕೂಡ ಆ ಥರದ್ದು ನೋಡಿದ್ದುಂಟು. ಸೊ ಏನು ಹೇಳ್ತಾರೆ ಶಿವ? ನನ್ನ ಪಾಲಿಗೆ ಶಿವ ಹೇಳಿ. ಖಂಡಿತವಾಗ್ಲೂ ಜವಾಬ್ದಾರಿ ಅನ್ನೋಂಥದ್ದನ್ನ ತೊಗೋಬೇಕಾಗತ್ತೆ. ಯಾಕಂದರೆ ಅಣ್ಣ ಅಂದರೆ ಈ ಧಾರಾವಾಹಿಲಿ ಒಬ್ಬ ಅಣ್ಣ, ಈಗ ಈ ಧಾರಾವಾಹಿಲಿ ಒಬ್ಬ ಅಣ್ಣ ಆಗಿ, ಒಬ್ಬ ಅಪ್ಪ ಆಗಿ, ಒಬ್ಬ ಅಮ್ಮ ಆಗಿ ಆತ ಎಲ್ಲ ಜವಾಬ್ದಾರಿನ ತೊಗೊಳ್ಳುವಂಥ ಒಂದು ಪಾತ್ರ. ಆದರೆ ಹಾಗೆ ಹೇಳಬೇಕು ಅಂದರೂ ಕೂಡ ಒಬ್ಬ ಅಣ್ಣ ಆದವನು ಖಂಡಿತವಾಗ್ಲೂ ಆ ಮನೆ ಜವಾಬ್ದಾರಿನ, ತಂಗಿರ ಜವಾಬ್ದಾರಿನ ತೊಗೊಳ್ಳೇಬೇಕಾಗುತ್ತೆ. ತಂಗಿಯರಿಗೆ ಒಂದು ರಕ್ಷಣೆ ಆಗಲಿ, ಒಂದು ಮಾರಲ್ ಸಪೋರ್ಟ್ ಆಗಲಿ, ಒಂದು ಎಮೋಷ್ನಲ್ ಸಪೋರ್ಟ್ ಆಗಲಿ, ಎಲ್ಲ ರೀತಿಯಲ್ಲೂ ಸಪೋರ್ಟಾಗಿ ನಿಲ್ಲಬೇಕಾಗಿರೋದು ಅಣ್ಣನ ಜವಾಬ್ದಾರಿ. ಅದನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದಷ್ಟೇ. ನನ್ನದೊಂದು ಉತ್ತರ ಇದೆ ನಿಮ್ಮ ಪ್ರಶ್ನೆಗೆ. ನೀವು ಕೇಳಿದ್ದು ರಿಯಲ್ ಲೈಫಲ್ಲಿ ನಾವು ಹೇಳಬೇಕಂತಂದರೆ ಐ ಥಿಂಕ್ ನಾನು 4 ಜನದ ಪರವಾಗೇ ಮಾತಾಡ್ತಿದ್ದೀನಿ ಅನ್ಕೋತೀನಿ. ರಿಯಲ್ ಲೈಫಲ್ಲಿ ಜವಾಬ್ದಾರಿ ತೊಗೊಳ್ಳೋದು ಅಂತ ಹೇಳಿದ್ರಿ, ನಾವು ಹೇಳ್ದೆ ಅವನು ಆಲ್ರೆಡಿ ನಮ್ಗೆ ಅಣ್ಣ ಆಗೋಗಿದ್ದಾನೆ. ಅದು ಬೇರೆ ಥರ ಅವನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನೆನ್ನೆ ನಾನು ಅವ್ನು ಕ್ವೆಶ್ಚನ್ ಕೇಳ್ತಾ ಇದ್ದೆ, ಉತ್ತಯ್ಯ ನಾನು ನಿಂಗೆ ಫ್ರೆಂಡಾ ಅಂತ. ನೋ ಯು ಆರ್ ಮೈ ಸಿಸ್ಟರ್ ಅಂತಂದ. ಸೊ ಅಲ್ಲಿಗೇನೆ ಆ ಬಾಂಡ್ ಅಷ್ಟು ಡೀಪ್ ಲೆವೆಲ್ಗೆ ಹೋಗಿದೆ. ಮತ್ತು ನಾವು 4 ಜನ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಏನೋ ಒಂದು ಕಿತ್ತಾಟ ಆದಾಗ, ಅಥವಾ ಏನೋ ಒಂಚೂರು ಆದಾಗ್ಲೂ 4 ಜನನ ಕೂತು ಅಥವಾ ಸಪ್ರೇಟಾಗಿ ಕರೆದು ಘರ್ಷಣೆನ ಸ್ವಲ್ಪ ತಂಪು ಮಾಡೋದಾಗಲಿ, ಅದೆಲ್ಲದನ್ನು ಆಲ್ರೆಡಿ ಮಾಡ್ತಾ ಇದ್ದಾನೆ. ಆಮೇಲೆ ತಂದಾಯಿತು, ತನ್ನ ಆ್ಯಕ್ಟಿಂಗ್ ಆಯಿತು, ಅದಾದಮೇಲೆ ಹೋದೆ ವಾಪಸ್ ಅನ್ನೋದು ಯಾವತ್ತೂ ಮಾಡಿಲ್ಲ. ಪ್ರತಿಯೊಬ್ಬರು ಆ್ಯಕ್ಟಿಂಗು ಅಬ್ಸರ್ವ್ ಮಾಡಿ ನಮ್ಮ ಇನ್ಪುಟ್ಸ್ನೂ ತೊಗೊಳ್ತಾನೆ, ಅವ್ನ ಇನ್ಪುಟ್ಸ್ನೂ ಕೊಟ್ಟಿದ್ದಾನೆ. ಸೊ ರಿಯಲ್ ಲೈಫಲ್ಲೂ ಅವ್ನು ಅಣ್ಣನಾಗೇ ಇದ್ದಾನೆ. ಅಣ್ಣ ಇಸ್ ಬೆಸ್ಟ್. ಅಣ್ಣ ಈಸ್ ಆರ್ ಸೂಪರ್ ಹೀರೋ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ, ನನಗೆ ನಿಜ ಜೀವನದಲ್ಲಿ ಅಣ್ಣ ಇಲ್ಲ, ಬಟ್ ಆ ಒಂದು ಕೊರಗೆ ಇಲ್ಲ ಇವಾಗ. ನನಗೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡುವಾಗ ಏನಾದರೂ ಆಚೆ ಈಚೆ ಆದರೆ, ಟೆನ್ಷನ್ ಆದರೆ, ಅಲ್ಲಿಂದ ಒಂದು ಮಾನಿಟರ್ ಪಕ್ಕ ಒಂದು ಕೈ ಹಿಂಗಂತ ಇರುತ್ತೆ ಯಾವಾಗಲೂ, ಕಾಮ್ ಡೌನ್ ಆಗುತ್ತೆ ಅಂತ. ಅದು ನನಗೆ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ನಾವು ಅಣ್ಣ ತಂಗಿರ ಥರನೇ. ಅವನೇನೋ ಹೇಳ್ತಾ ಇದ್ದಾನೆ, ನಾನು ಅಷ್ಟೇ, ಅವ್ನು ಏನು ಹೇಳಿದ್ರು ಅದಕ್ಕೆ ವ್ಯಾಲ್ಯೂ ಮಾಡಿ ಅದನ್ನು ಇದುವರೆಗೂ ಕೇಳಿದ್ದೀನಿ, ಮುಂದೂ ಕೇಳ್ತೀನಿ. ಸೊ ಸರ್, ಒಂದು ಸಣ್ಣ ಅವಕಾಶ, ಒಂದು ಸೀನಲ್ಲಿ ಬಂದರೆ ಸಾಕು ಅನ್ನುವಂಥ ಕಾಯುವಂಥ ಎಷ್ಟೋ ಜನ ಪ್ರತಿಭೆಗಳು ನಮ್ಮಲ್ಲಿದ್ದಾರೆ. ಅವ್ರನ್ನ ನಂಬಿ ಬಂಡವಾಳ ಸುರಿಯೋ ಅಂತ
ಪ್ರೊಡ್ಯೂಸರ್ಸ್ಗಳು ಮುಂದೆ ಬರೋದೇ ಚಾನ್ಸೇ ಇಲ್ಲ. ಗಾಡ್ ಫಾದರ್ಗಳು ಬೇಕಾಗುತ್ತೆ, ಯಾರೋ ರೆಫರೆನ್ಸು ಬೇಕೇ ಆಗುತ್ತೆ. ಪ್ರಮೋದ್ ಸರು ಒಂದು ಸೀರಿಯಲ್ನೇ ಸಿನಿಮಾ ರೇಂಜಿಗೆ ತೋರಿಸಿದ್ದಾರೆ. ಒಂದೊಂದು ಸಲ ನೋಡಿದ್ರೆ ಕಾಂತಾರ ಸಿನಿಮಾದಷ್ಟೇ ಕ್ವಾಲಿಟಿ ನಮಗೆ ಈ ಅಣ್ಣಯ್ಯದು ಪ್ರೋಮೋಗಳಲ್ಲಿ ಕಾಣಿಸುತ್ತೆ. ಸೊ ನಿಮ್ಮೆಲ್ಲರನ್ನ ನಂಬಿ ದುಡ್ಡು ಹಾಕಿರ್ತಕ್ಕಂಥ ಪ್ರೊಡ್ಯೂಸರ್ಸ್ಗೆ ಏನು ಹೇಳ್ತೀರಿ ಅಂತ? ಸೊ ಖಂಡಿತವಾಗ್ಲೂ ಎಲ್ಲರ ಪರವಾಗಿಂದನೂ ನಾನು ಅವ್ರಿಗೆ ಥ್ಯಾಂಕ್ಫುಲ್, ಎಲ್ಲರೂ ಅಷ್ಟೇ. ಯಾಕೆಂದರೆ ಪ್ರೊಡಕ್ಷನ್ ಅನ್ನೋಂಥದ್ದು ದುಡ್ಡು ಹಾಕೋದೊಂದು ಇದಾದರೆ, ಜವಾಬ್ದಾರಿ ಆದರೆ, ಜೊತೆಗಿದ್ದು ಅದನ್ನ ಎಲ್ಲದನ್ನೂ ಕೂಡ ಕಂಟ್ರೋಲ್ ಮಾಡಿ ಎಲ್ಲರನ್ನೂ ನಿಭಾಯಿಸೋದಿದೆಯಲ್ಲ, ಅದು ಇನ್ನೊಂದು ದೊಡ್ಡ ಜವಾಬ್ದಾರಿ. ಅದನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಂದರೆ ಬರೀ ಹಣ ಹೂಡಿದ್ದೀವಿ ಅನ್ನೋದಕ್ಕಿಂತ ಜಾಸ್ತಿ ಹಣ ಹೂಡೋದ್ರ ಜೊತೆಗೆ ಹೊಸಬ್ರನ್ನ ಹಾಕ್ಕೊಂಡು, ಅದರಲ್ಲೂ ಹೊಸ ಮುಖಗಳಿಗೆ ಬೆಂಬಲ ಕೊಟ್ಟು, ಇಲ್ಲ ಇವರು ಒಂದು ಟ್ಯಾಲೆಂಟಿಗೆ ಬೆಲೆ ಕೊಟ್ಟು, ಪ್ರತಿಯೊಬ್ಬರನ್ನೂ ಆಡಿಷನ್ ಮಾಡಿ ಪ್ರತಿಯೊಬ್ಬರನ್ನ ಟ್ಯಾಲೆಂಟ್ ಮೇಲೇ ತೊಗೊಂಡಿರುವಂಥದ್ದು. ಸೊ ಅದನ್ನು ನಂಬಿ ಅದು ದುಡ್ಡು ಹೂಡಿ ಅದ್ರ ಜೊತೆಗೆ ಅಷ್ಟೇ ಎಫರ್ಟ್ಸ್ ಹಾಕಿ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಅವರು ಒಳ್ಳೆಯದಾಗಲಿ, ನಮ್ಮ ಎಲ್ಲರಿಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ಇನ್ನೂ ಜಾಸ್ತಿ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಇದು ಸೀರಿಯಲ್ಗೋಸ್ಕರ ಕಟ್ಟಿರೋದು ಅಥವಾ ನಿಮ್ಮ ರಿಯಲ್ ಲೈಫಲ್ಲೂ ನೀವು ಯಾವಾಗಲೂ ಹಾಗೆ ನಾನು ಅಂತ ಕ್ಯೂರಿಯಾಸಿಟಿ? ಈ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ. ಇದೆಲ್ಲ ದೇವ್ರದ್ದು, ಇದೆಲ್ಲ ತಂಗಿರಿಗೋಸ್ಕರ ಕಟ್ಟಿರೋವಂಥದ್ದು. ಹೌದು, ಸೀರಿಯಲ್ ಮಾತ್ರ ಇದೆಲ್ಲ ತಂಗಿರಿಗೋಸ್ಕರ ಕಟ್ಟಿರೋವಂಥದ್ದು. ಬೇರೆ ಬೇರೆ ದೇವ್ರ ಹತ್ರ ಬೇಡ್ಕೊಂಡಿರೋದು ತಂಗಿರಿಗೋಸ್ಕರ. ಇದು ಸೀರಿಯಲ್ನಲ್ಲಿ ಇದು ಯಾವತ್ತೂ ಇರುತ್ತೆ ಶಿವಣ್ಣನ ಕೈಯಲ್ಲಿ. ಅದೇ ನಾನು ಅವಾಗಲೇ ಹೇಳಿದೆ, ಶಿವಣ್ಣ ಅಂತಲೇ ಫೇಮಸ್ ಆಗ್ತೀರಾ ಅಂತ ಕಾಣಿಸುತ್ತೆ ಕಿರುತೆರೆ ಮೂಲಕ. ಸೊ ಎಲ್ಲರ ಲೈಫಲ್ಲೂ ಒಂದು ಡೆಸ್ಟಿನಿ ಅಂತ ಇರುತ್ತೆ. ಶಿವು ಸರ್ ಲೈಫಲ್ಲಿ ಯಾವ ಹಂತಕ್ಕೆ ಹೋಗಿ ಮುಟ್ಟಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಅದ್ರ ಸುತ್ತ ಎಷ್ಟೆಲ್ಲ ಕೆಲಸಗಳನ್ನು ಶ್ರಮವಹಿಸಿ ಮಾಡ್ತಿದ್ದಾರೆ ಶಿವು ಅನ್ನೋಂಥ. ಅಲ್ಲ, ನನ್ನ ಲೈಫಲ್ಲೂ ಕೂಡ ಈಗ ನಾವು ಇಂಡಸ್ಟ್ರಿಗೆ ಬಂದೀವಿ, ಇಲ್ಲಿ ಸಿನಿಮಾದಲ್ಲಾಗಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅನ್ನೋಂಥ ಏನು ಎಲ್ಲರೂ ಕನಸು ಹೊತ್ಕೊಂಡು ಬರ್ತಾರೆ. ಆ ಕನಸು ನನ್ನಲ್ಲೂ ಕೂಡ ಇದೆ. ಅದಕ್ಕೆ ಏನೇನು ಬೇಕು ಆ ತಯಾರಿಗಳನ್ನು ಮುಂಚೆಯಿಂದನೂ ಮಾಡ್ತಾಯಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ, ಮುಂದೆನೂ ಮಾಡ್ತೀನಿ. ನೆಕ್ಸ್ಟ್ ಸಿನಿಮಾಗಳು ಯಾವುದಿದೆ ಅನ್ನುವಂಥದ್ದು? ಹೆಡ್ ಬುಷ್ ಹೆಡ್ ಬುಷಲ್ಲಿ ನಾನು ಕೋಆರ್ಡಿನೇಟರಾಗಿ ಕೆಲಸ ಮಾಡ್ತಿದ್ದೆ. ಇವಾಗ ಸೀರಿಯಲ್ ಆದಮೇಲೆ ಇನ್ನೊಂದೆರಡು ಸಿನಿಮಾ ಇದೆ, ಅದು ಅಫಿಷಿಯಲ್ ಆಗಿ ಅವ್ರ ಕಡೆಯಿಂದ ಬಂದ್ರೇ ಒಳ್ಳೆಯದು. ಸೊ ತಿಳಿಸ್ತೀನಿ ಖಂಡಿತ. ಮೇಡಮ್ ನಿಮ್ಮದು? ನಾನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಮಾಡ್ತಿದ್ದೀನಿ. ರೀಸೆಂಟಾಗಿ ಕಂಪ್ಲೀಟ್ ಆಯಿತು ಶೂಟಿಂಗು, ಇನ್ನೇನು ರಿಲೀಸ್ ಆಗಬೇಕು, ಎಲ್ರಿಗೂ ತಿಳಿಸ್ತೀನಿ. ಬ್ಲಾಕ್ ಬಸ್ಟರ್ ಕಾಟೇರ ನಂತರ ಸದ್ಯಕ್ಕೆ ಸಿನಿಮಾ ಇವಾಗ ಬ್ಲಾಕ್ ಬಸ್ಟರ್ ಅಣ್ಣಯ್ಯ. ಸದ್ಯಕ್ಕೆ ಸಿನಿಮಾ ಮುಂದಕ್ಕೆ ಮಾಡ್ಬೋದೇನೋ, ಸದ್ಯಕ್ಕೆ ಅಣ್ಣಯ್ಯನ ಜೊತೆ ಇರ್ತೀನಿ. ಮೇಡಮ್ ಜಿ, ನೀವು ರಂಗಭೂಮಿಯಿಂದ ಈ ಹಂತಕ್ಕೆ ಬಂದಿದ್ದೀರಾ, ಫಸ್ಟ್ ಸ್ಟೆಪ್ಪು ಎಷ್ಟು ನಿಮಗೆ ಥ್ರಿಲ್ ಕೊಡ್ತಾ ಇದೆ ಈ ಒಂದು ಜರ್ನಿ? ಮುಂದೆ ಸಿನಿಮಾ ಸೀರಿಯಲ್ಗಳಿಗೆ ಅಪ್ರೋಚ್ ಇದೆಯಾ ಈ ಪ್ರೊಮೋ ನೋಡಿದ್ಮೇಲೆ? ಹಾಂ, ಸೊ ರಂಗಭೂಮಿಯಿಂದ ಬಂದಿದ್ದಂತೂ ಹೌದು, ನನಗೆ ತುಂಬ ಡಿಫ್ರೆನ್ಸ್ ಅಂತೂ ಕಾಣ್ತಾ ಇದೆ ಇಲ್ಲಿ. ನನಗೆ ಯಾವುದೇ ಥರದ ಸೀರಿಯಲ್ ಅಥವಾ ಸಿನಿಮಾಗೆ ಬರೋ ಐಡಿಯಾನೇ ಇರಲಿಲ್ಲ. ಸೊ ಇದು ನನಗೆ ಒಂದು ತುಂಬ ಎಕ್ಸೈಟಿಂಗ್ ಸ್ಟೆಪ್. ಮುಂದೆ ಯಾವ ಪ್ರಾಜೆಕ್ಟ್ಸ್ ಆದ್ರೂ ಅದಿನ್ನೂ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನಲ್ಲಿಲ್ಲ, ಬಟ್ ಅಲ್ಲಿ ಇಲ್ಲಿ ಮಾತುಕತೆಗಳಂತೂ ಇದೆ. ನನಗೆ ಇನ್ನಷ್ಟು ಹೆಚ್ಚು ಸೀರಿಯಲ್ ಮಾಡ್ತೀನಿ, ಅದ್ರ ಜೊತೆಗೆ ರಂಗಭೂಮಿಲೇ ಉಳ್ಕೊಳ್ಳಬೇಕು, ಅದರಲ್ಲಿ ಇನ್ನೂ ಜಾಸ್ತಿ ಪ್ರೊಡಕ್ಷನ್ಸ್ ಮಾಡಬೇಕು, ಇನ್ನೂ ಥಿಯೇಟರ್ ಶೋಸ್ ಕೊಡಬೇಕು ಅನ್ನೋದು ಭಾಳ ಇದೆ. ಸೊ ಅಷ್ಟಿದೆ ಸದ್ಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಅಣ್ಣಯ್ಯ ಸೀರಿಯಲ್ ಟೀಮ್ನ ಸದಸ್ಯರು, ಮೇಯ್ನ್ ಅಣ್ಣಯ್ಯ 4 ಜನ ತಂಗಿಯರು, ಅವರದ್ದು ಕ್ವಾಲಿಟಿ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ರು. ಇದಕ್ಕೆ ವರುಣ ದೇವನು ಕೂಡ ಸಾಥ್ ಕೊಟ್ಟ. ಆರಂಭದಲ್ಲಿ ನಾನು ಶುರು ಮಾಡಿದಾಗ ಮಳೆ ಶುರುವಾಗಿತ್ತು. ಸೊ ಒಂದು ಬ್ಯೂಟಿಫುಲ್ ಸೀರಿಯಲ್ ಇದು. ನಾವೇನು ಬಿಗ್ ಸ್ಕ್ರೀನಲ್ಲಿ ಅಂದರೆ ಇಡೀ ಕರ್ನಾಟಕ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ಶಿವಣ್ಣ ಅಂತಲೇ ಒಪ್ಕೊಂಡಿದೆ. ಅದೇ ರೀತಿ ಇವರ ವಿಕಾಸ್ ಅವರನ್ನು ಕೂಡ ಅಣ್ಣಯ್ಯ ಅಂತ ಒಪ್ಕೊಳ್ಳುತ್ತೆ ಅನ್ನುವಂಥದ್ದು ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಇಡೀ ತಂಡಕ್ಕೆ ಅಂದರೆ ಇಡೀ ಸೀರಿಯಲ್ ಟೀಮ್ಗೆ ಒಳ್ಳೆಯದಾಗಲಿ. ಪುಟ್ಟಕ್ಕನ ಮಕ್ಕಳು ಒಂದು ಸ್ಲಾಟಲ್ಲಿ ಈ ಒಂದು ಅಣ್ಣಯ್ಯ ಸೀರಿಯಲ್ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ತಲುಪುತ್ತೆ. ಆ ಒಂದು ಸೀರಿಯಲ್ಗೆ ಯಾವ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಟರು, ಇದು ಅಣ್ಣಯ್ಯ ಟೀಮ್ಗೂ ಕೂಡ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇರಲಿ ಅನ್ನೋದೇ ನಮ್ಮ ಚಾನಲ್ ಕಡೆಯ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.